ಸಿದ್ಧ ಸಿದ್ಧ ಎಲ್ಲಿದೆಯಪ್ಪ? ಅಣ್ಣ ಯಾವಾಗ ಬಂದ್ರಿ? ಬನ್ನಿ ಬನ್ನಿ. ಎಲ್ಲಮ್ಮ ನಿನ್ನ ಗಂಡ ಸಿದ್ಧ ಕಾಣಿಸ್ತಾ ಇಲ್ಲ. ಇದ್ದಾರೆ ಅಣ್ಣ, ಅವರು ಹಸು ಹಾಲು ಕರೀತಿದ್ದಾರೆ. ಹೋಗಿ ಕರ್ಕೊಬರ್ತೀನಿ, ಬನ್ನಿ ಅಣ್ಣ, ಒಳಗೆ ಕೂತ್ಕೊಳ್ಳಿ. ಹಾಂ ಸರಿ ನಡಿಯಮ್ಮ. ಕೂತಿರಿ ಅಣ್ಣ, ಕರೆದ್ಬಿಟ್ಟು ಬರ್ತೀನಿ. ಹಾಂ ಸರಿ ಹೋಗಮ್ಮ. ರೀ, ಮಾದಣ್ಣ ಬಂದಿದ್ದಾರೆ, ಬನ್ನಿರಿ. ಓ ಹೌದೇ? ಅಲ್ಲೊಂದು ಪಾತ್ರೆ ತೊಗೊಂಡು ನಡಿ, ನಾನು ಬರ್ತೀನಿ ಕೈ ಕಾಲು ಮುಖ ತೊಳ್ಕೊಂಡು. ಸರಿ ಕೊಡಿ, ತಗೊಂಡು ಹೋಗ್ತೀನಿ. ತಗೊಂಡು ಹೋಗು. ಇವತ್ತು ಎಷ್ಟು ಲೀಟ್ರ್ ಹಾಲು ಕರೀತು? ಇವತ್ತು ಸರಿ ಕರೀಲಿಲ್ಲ ಕಣೆ. ಸರಿ ಗುಳ್ಳು ಸೊಪ್ಪು ಮೇದಿರೆ ಯಾಕೋ ಹಸು ಸಪ್ಪೆ ಮೊರೆ ಹಾಕೊಂಡಿದೆ. ಹೌದಾ? ಮತ್ತೆ ಸುಂಡಾಬಿಟ್ರೆ ಆದರೂ ಕರೆಸಿ ತೋರಿಸೋದಲ್ವೇ? ಹೇಳಿದ್ದೀನಿ, ಆಮೇಲೆ ಬರ್ತೀನಿ ಅಂತ ಹೇಳಿದ್ದಾರೆ. ನೀನು ಸ್ವಲ್ಪ ಹಸಿನ ಕಡೆ ಗಮನ ಕೊಡ್ತಾ ಇರು. ಆಯ್ತು ರೀ. ಪಾಪ ಹಸು ಸರಿ ನೀರು ಕುಡ್ದಿಲ್ವೋ ಏನೋ, ಸರಿ ಹಿಡ್ಕೊಂಡಿದೆ ಏನೋ, ಸಪ್ಪೆ ಮೊರೆ ಹಾಕೊಂಡು ಸುಮ್ಮನೆ ನಿಂತಿದೆ. ಹಸು ಆರಾಮಾಗಿದ್ದಿದ್ರೆ ಈ ಪಾತ್ರೆ ತುಂಬ ಹಾಲು ಕೊಟ್ಟಿರೋದು. ಇವತ್ತು ಸ್ವಲ್ಪನೇ ಕೊಟ್ಟಿದೆ. ಪಾಪ ಏನು ಹುಷಾರಿಲ್ವೋ ಏನೋ, ಮೂಗು ಪ್ರಾಣಿ ಪಾಪ. ಮಾತಾಡೋಗಿದ್ದಿದ್ರೆ ಹೇಳ್ಕೊತಿತ್ತೋ ಏನೋ, ಏನು ನೋವಾಗ್ತಿದೆ ಅಂತ. ಇದು ನೋಡಿದ್ರೆ ನನಗೆ ಪಾಪ ಅನಿಸುತ್ತೆ. ಸಪ್ಪೆ ಮೊರೆ ಹಾಕೊಂಡು ಕೂತಿದೆ. ಬೇಗ ಡಾಕ್ಟ್ರು ಕರೆಸಿ ಅದಕ್ಕೆ ಒಂದು ಇಂಜೆಕ್ಷನ್ ಹಾಕಿಸಿ ಆರಾಮ ಮಾಡಬೇಕು. ಮೊನ್ನೆ ಇನ್ನು ನೋಡೋಕ್ಕೆ ಹೋಗೋ ಗಾಬರಿಲಿ ಅದಕ್ಕೆ ಸ್ವಲ್ಪ ನೀರು ಕುಡಿಸಿಲ್ಲ ಅನಿಸುತ್ತೆ. ಅದಕ್ಕೆ ಪಾಪ ಸರಿ ಇಟ್ಕೊಂಡಿದೆ ಅನಿಸುತ್ತೆ. ಡಾಕ್ಟ್ರು ಬಂದು ಹೇಳ್ತಾರಲ್ಲ, ನೋಡೋಣ ಏನಾಗಿದೆ ಅಂತ. ರೀ ಹಸುಗೆ ಹುಣಸೆಹಣ್ಣು ಉಪ್ಪು ಹಾಕಿ ಸ್ವಲ್ಪ ನಾಲ್ಗೆ ತಿಕ್ಕ್ರಿ. ಉಜ್ಜಿದ್ದೀನಿ ಕಣೆ, ನಾಲ್ಗೆನ ಚೆನ್ನಾಗಿ ಉಜ್ಜಿದ್ದೀನಿ ಹುಣಸೆಹಣ್ಣು ಉಪ್ಪು ಹಾಕಿ. ಪಾಪ ಆದರೆ ಯಾಕೋ ಸಪ್ಪೆ ಮೊರೆ ಆಗಿದೆ. ಬೆಳಗ್ಗೆಯಿಂದ ಹುಲ್ಲೇ ಮೇಯ್ದಿಲ್ಲ, ಹಾಕಿದಲ್ಲ ಹಾಕ್ದಂಗೆ ಇದೆ. ನೀವು ಹೊಲಗಿಲ್ಲದ ಕಡೆ ಹೋದರೆ ನೀನು ಹುಷಾರಾಗಿ ನೋಡ್ಕೊ. ಡಾಕ್ಟರ್ ಬರ್ತಾರೆ, ಏನು ಹೇಳ್ತಾರೆ ಸರಿಯಾಗಿ ತಿಳ್ಕೊ. ಆಯಿತು, ನೋಡ್ಕೊತೀನಿ ಬಿಡಿ. ನಾನೆಲ್ಲ ಹೋಗ್ತೀನಿ, ಮನೆ ಬಿಟ್ಟು ಮನೇಲೇ ಇರ್ತೀನಲ್ಲ. ಅದಾನೆ ಏನಕ್ಕೆ ಬಂದಿರ್ಬೋದು? ಅದು ಇವಾಗ ಬಂದಿದ್ದಾರಲ್ಲ, ಹೋಗಿ ಮಾತಾಡ್ಸಿದ್ರೆ ಗೊತ್ತಾಗುತ್ತೆ ಏನಕ್ಕೆ ಬಂದಿದ್ದಾರೆ ಅಂತ. ಅವರೇ ಹೇಳ್ತಾರೆ. ಏನಾದರೂ ಖುಷಿ ವಿಷಯ ತಂದಿರ್ಬೋದಾ? ಹುಡುಗಿ ಮನೆಯವ್ರು ಏನಾದರೂ ಒಪ್ಪಿಗೆ ಅಂತ ಹೇಳಿರ್ಬೋದಾ? ಅದಕ್ಕೆ ಹೇಳೋಕೆ ಏನಾದರೂ ಬಂದಿರ್ಬೋದಾ? ಒಪ್ಪಿಗೆ ಅಂತ ಹೇಳಿದ್ರೆ ಸಾಕಪ್ಪ, ಮಾಡೋಣ. ಒಳ್ಳೆ ವಿಷಯ ತಂದಿದ್ರೆ ಬಾಯಿಗೆ ಒಂದಷ್ಟು ಸಕ್ಕರೆ ಹಾಕ್ತೇನೆ. ಸುಮ್ಮನೆ ನಾನೇ ಏನೇನೋ ಕಲ್ಪನೆ ಮಾಡ್ಕೋಬಾರ್ದು. ಆಮೇಲೆ ಒಪ್ಕೊಳ್ದೆ ಹೋಗಿದ್ರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ.